ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಾನು ಹಾಕುವ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಇವಾಗ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಕೇಳಿಕೊಂಡು ಇವಾಗ ನಾವು ಮಂಡ್ಯ ಜಿಲ್ಲೆ ಕರ್ನಾಟಕ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಶ್ರೀರಂಗಪಟ್ಟಣದ ಬೈಪಾಸ್ ಆಪೋಸಿಟಲ್ಲಿರುವ ನಿಮಿಷಾಂಬೆ ಟೆಂಪಲ್ ಹತ್ರ ಬಂದಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದರೆ ದೇವಸ್ಥಾನ ಹತ್ತಿರ ಇರುವ ಕಾವೇರಿ ನದಿಯಲ್ಲಿ ನೀರನ್ನು ಹಟ್ಕೊಂಡು ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬಂದರೆ ಇಲ್ಲಿ 7:30ಕ್ಕೆ ದೇವಸ್ಥಾನ ಅಲಂಕಾರ ಮಾಡಿ ಅಭಿಷೇಕ ಮಾಡಿ ಓಪನ್ ಮಾಡಿ ಇಕ್ಕಿರ್ತಾರೆ. ನಾನು ಹೋಗುವಾಗ ಇನ್ನೂ ಪೂರ್ತಿಯಾಗಿಲ್ಲ, ದೇವಸ್ಥಾನ ಓಪನೇ ಆಗಿಲ್ಲ. ದೇವಸ್ಥಾನ ಇಲ್ಲಿ ಇರುವ ದೇವರು ನಿಮಿಷಾಂಬೆ ಎಂಬುವರು. ಅವರು ನಾವು ಕೇಳಿದಷ್ಟು ಕಷ್ಟವನ್ನು, ನಮಗೆ ಬಂದಿರೋ ಕಷ್ಟವನ್ನು ಒಂದೇ ನಿಮಿಷದಲ್ಲಿ ಕ್ಲಿಯರ್ ಮಾಡಿ ಕೊಡ್ತಾರಂತೆ. ಅದಕ್ಕೆ ಈ ನಿಮಿಷಾಂಬ ಅಂತ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನ ಹತ್ರ ನೆರೆ ರಾಜ್ಯದಿಂದ ತಮಿಳುನಾಡು, ಕರ್ನಾಟಕ, ಆಂಧ್ರ, ಪಾಂಡಿಚೇರಿ, ಮಹಾರಾಷ್ಟ್ರದಿಂದ ಭಾಳಷ್ಟು ಜನ ಬರ್ತಾರಂತೆ. ಇಲ್ಲಿ ಬಂದು ಕೇಳಿಕೊಂಡ್ರೆ ಯಾವುದೇ ಕಷ್ಟವನ್ನು ಒಂದೇ ನಿಮಿಷದಲ್ಲಿ ಕ್ಲಿಯರ್ ಮಾಡಿ ಕೊಡ್ತಾರಂತೆ ಈ ತಾಯಿಯವರು. ಇದು ಒಳಗೇನೂ ಹೋಗಿ ಸ್ವಲ್ಪ ತೆಗೆದಿದ್ದೀನಿ. ಒಳ್ಳೆ ಹಳೇದಾದ ದೇವಸ್ಥಾನ, ಒಂದು 2000 ವರ್ಷದ ಮೇಲೆ ಆಗಿದ್ದಂತೆ. ಕೆಲವು ಕಥೆಗಳೆಲ್ಲ ಇದೆ, ಗಾದೆ ಮಾತು. ಈ ದೇವಸ್ಥಾನಕ್ಕೆ ಬಂದರೆ ನಮ್ಮ ಕಷ್ಟಗಳೆಲ್ಲ ಈಡೇರುತ್ತೆ ಅಂತ, ಅದಕ್ಕೆ ಹೊತ್ಕೊಂಡ್ರೆ ಈಡೇರುತ್ತಂತೆ. ಇದು ಒಳ್ಳೆ ಹಳೆ ದೇವಸ್ಥಾನ. ಗೋಪುರ, ದೊಡ್ಡ ಗೋಪುರ ಇದೆ. ಪಕ್ಕದಲ್ಲೇ ಕಾವೇರಿ ನದಿ ಹತ್ರ ಸನ್ರೈಸ್ ಆಗುತ್ತೆ. ಅದನ್ನು ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಒಂದು 6 ಗಂಟೆ ಮೇಲೆ ಬಂದುಬಿಟ್ರೆ 6 ಗಂಟೆ ಒಳಗೆ ದೇವಸ್ಥಾನ ಸನ್ರೈಸ್ ನೋಡ್ಬೋದು. ಅದು ತುಂಬ ರಮ್ಯವಾಗಿ ಇತ್ತು. ಸ್ವಲ್ಪ ಮಂಚು ಎಲ್ಲ ಬೀಳ್ತಾಯಿತ್ತು. ಆವಾಗ ಆ ಸನ್ರೈಸ್ ನೋಡೋಕ್ಕೆ ಅಷ್ಟೇ ತುಂಬ ರಮ್ಯವಾಗಿತ್ತು. ಇವಾಗ ದೇವಸ್ಥಾನ ಹತ್ರ ಹೋಗಿ ಬಂದಿದ್ವಿ. ಇವಾಗ ಇಲ್ಲಿ ತುಂಬ ರಮ್ಯವಾದ ವಾತಾವರಣವೂ ಇದೆ. ನೋಡಿ, ಅಲ್ಲಿ ಬೈಪಾಸಲ್ಲಿ ಗಾಡಿಗಳು ಓಡಾಡುವುದು ನಮಗೂ ಗೊತ್ತಾಗುತ್ತೆ. ಕೆಳಗೆ ಕಾವೇರಿ ನೀರು ಹೋಗ್ತಾಯಿದೆ. ದೇವಸ್ಥಾನ ನಿಮಿಷಾಂಬೆ ದೇವಸ್ಥಾನ ಅಂತ. ನಮ್ಮವರೆಲ್ಲ ಬಂದು ಇಲ್ಲಿ ನೀರಾಡ್ತಾ ಇದ್ದಾರೆ. ಸ್ನಾನ ಮಾಡಿಬಿಟ್ಟು ದೇವಸ್ಥಾನ ಹೋಗ್ಬಿಟ್ಟು ಪಕ್ಕದಲ್ಲಿ ಇರುವ ರಂಗನಾಥ ಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ. ಅದು ಆದಿರಂಗ ಅಂತ ಹೆಸರು. ಅದಕ್ಕೆ ಇವಾಗ ಹೊಸದಾಗಿ ಜನ ಎಲ್ಲ ಆದಿರಂಗ, ಮಧ್ಯರಂಗ, ಅಂತಿಮ ರಂಗ ಅಂತ 3 ದೇವಸ್ಥಾನ ನೋಡೋಕ್ಕೆ ಬಂದಿರೋರು ಇವರು. ಆದಿರಂಗ ಅನ್ನೋದು ಶ್ರೀರಂಗಪಟ್ಟಣದಲ್ಲಿ ಇದೆ. ಮಧ್ಯರಂಗ ಅನ್ನೋದು ಶಿವನ ಸಮುದ್ರಮಲ್ಲಿ. ಅಂತಿಮ ರಂಗ ಅಂತ ತಮಿಳುನಾಡಲ್ಲಿ ತಿರುಚಿ ಹತ್ರ ಶ್ರೀರಂಗಂ ಅಂತ ಒಂದು ಊರಲ್ಲಿ ಇದ್ದಾರೆ. ಎಲ್ಲ ರಂಗನಾಥ ಸ್ವಾಮಿಗಳೇ. ಇದನ್ನು ನೋಡಿಬಿಟ್ರೆ ನಮ್ಮ ಪಾಪ ವಿಮೋಚನೆ ಆಗುತ್ತಂತೆ. ಒಂದೇ ದಿನದಲ್ಲಿ ನೋಡೋಕ್ಕೆ ಬಂದಿದ್ದಾರೆ. ಬೆಳಗ್ಗೆ 1 ಗಂಟೆಗೆಲ್ಲ ಬಂದಿರೋದಿಲ್ಲಿ. ಎದ್ದು ಇಲ್ಲಿ ನಮಸ್ಕಾರ ಫ್ರೆಂಡ್ಸ್.